ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಚಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಲೈಫ್ಗೆ ಮತ್ತೆ ಯಾರು ಬರಬೇಕು ಹಾಗೆ ಅಂದ್ಕೊಂಡಿದ್ದಾರೆ, ಯಾರು ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ನೀವಿಬ್ಬರು ಇಲ್ಲಿ ಬ್ರೇಕಪ್ ಮಾಡ್ಕೊಂಡಿರಬಹುದು, ತುಂಬ ದಿನದಿಂದ ನೋ ಕಾಂಟ್ಯಾಕ್ಟಲ್ಲಿರಬಹುದು. ಆದರೆ ಈಗ ಯಾಕೋ ನಿಮ್ಮ ನೆನಪಾಗ್ತಾ ಇದೆ ಅವ್ರಿಗೆ, ಮತ್ತೆ ನಿಮ್ಮನ್ನು ಭೇಟಿ ಮಾಡಬೇಕು, ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕು ಹಾಗೆ ಅನ್ನಿಸ್ತಾ ಇರಬಹುದು. ಹಾಗೆ ಇದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ರೀಡಿಂಗ್ ಆಗಿರುತ್ತೆ. ಅವರು ಮತ್ತೆ ನಿಮ್ಮನ್ನು ಮಾತಾಡಿಸ್ಬಹುದಾ, ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದಾ ಹಾಗೆ ಕೇಳೋಣ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ಇಲ್ಲಿ ಮಿರಾಕಲ್ ಬರ್ತಾ ಇದೆ, ಮತ್ತೊಂದು ಎಕ್ಸ್ಪ್ಯಾನ್ಷನ್, ಹಾಗೆ ವ್ಯಾನಿಟಿ, ಇನ್ನೊಂದು ಪರ್ಸವನ್ಸ್ ಬರ್ತಾ ಇದೆ. ಹಿಂದೆ ನಿಮ್ಮಿಬ್ಬರಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ತುಂಬ ದಿನದ ಆತ್ಮೀಯತೆ ಇದ್ದಕ್ಕಿದ್ದ ಹಾಗೆ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಏನೋ ಈಗೋ ಕಾರಣಗಳಿಂದ ನಿಮ್ಮಿಬ್ಬರಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಇತ್ತು. ಅವ್ರಿಗೂ ನಿಮಗೆ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಕೆಲವು ಸರಿ ಜೀವನದಲ್ಲಿ ಹೇಳ್ದೆ ಕೇಳದೆ ಏನೋ ಸಮಸ್ಯೆಗಳು ಬರುತ್ತೆ, ಏನೋ ಮೂಡ್ ಸ್ವಿಂಗ್ಸ್ ಇರುತ್ತೆ. ಹಾಗಿರೋದ್ರಿಂದ ನಿಮ್ಮಿಂದ ದೂರ ಆಗಿದ್ರು ಹಾಗೂ ಇದೆ. ಆದರೆ ಯಾಕೋ ನಿಮ್ಮ ನೆನಪಾಗ್ತಾ ಇದೆ, ನಿಮ್ಮ ಒಳ್ಳೆ ಸ್ವಭಾವಗಳು ನೆನಪಾಗ್ತಾ ಇದೆ. ಇಲ್ಲಿ ಇನ್ನೇನಿದೆ ಕೇಳೋಣ. ಇಲ್ಲಿ ಅವ್ರ ಮನಸ್ಸಲ್ಲಿ ಏನೋ ಪರಿವರ್ತನೆಗಳಾಗಿದೆ ಅಂತ ಅನ್ನಿಸ್ತಾ ಇದೆ. ಹಿಂದೆ ಯಾಕೋ ಮಾತಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ನಿಮಗೂ ಅವ್ರಿಗೆ ಈಗೋ ಪ್ರಾಬ್ಲಮ್ ಇದೆ ಹಾಗೆಲ್ಲ ನೀವು ಅಂದ್ಕೊಂಡಿದ್ರಿ, ವೆಯ್ಟ್ ಮಾಡ್ತಾ ಇದ್ರಿ. ಆದರೆ ಈ ಫ್ರೆಂಡ್ಶಿಪ್ನ ಮತ್ತೆ ಬೆಳೆಸಬೇಕು ಅನ್ನೋ ಆಸೆ ಇದೆ ಈಗ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ, ಏನು ಕ್ಲಾರಿಟಿ ಕೊಡುತ್ತೆ ನೋಡೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ, ಇಲ್ಲಿ ಇಮೋಷ್ನಲ್ ಆಗಿ ನೀವು ಕನೆಕ್ಟ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ನಿಮ್ಮ ಫೀಲ್ ಗುಡ್ ಫ್ಯಾಕ್ಟರ್ ಆಗಿದ್ದರು ಅವರು. ಆಗಾಗ ಇನ್ಸ್ಪಿರೇಷನ್ ಇತ್ತು, ಏನೋ ಸಂತೋಷ ಇತ್ತು. ಆದರೆ ಈಗ ನಿಮ್ಮಿಂದ ದೂರ ಆಗಿರೋದು ಏನೋ ಬೇಜಾರಿದೆ. ಇಲ್ಲೇನೋ ಅಟ್ರ್ಯಾಕ್ಷನ್ ಇತ್ತು, ಅವರೊಂದು ಚೆನ್ನಾಗಿ ಮಾತಾಡುವಂಥ ವ್ಯಕ್ತಿಯಾಗಿದ್ದರು ಅಥವಾ ಒಳ್ಳೆ ಜಾಬಲ್ಲಿದ್ದರು. ಏನೋ ಅವ್ರ ಸ್ವಭಾವಗಳು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿತ್ತು. ನೀವು ಡೀಪಾಗಿ ಕನೆಕ್ಟ್ ಆಗಿದ್ರಿ, ಆತ್ಮೀಯತೆ ಬೆಳೆದಿತ್ತು, ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ರಿ. ಅವ್ರು ಇದ್ದಕ್ಕಿದ್ದ ಹಾಗೆ ನಿಮ್ಮಿಂದ ದೂರ ಆಗಿರೋದು ಏನೋ ಸ್ಯಾಡ್ ಫೀಲಿಂಗ್ಸ್ ಇದೆ. ಆಗಾಗ ನೆನಪುಗಳು ಬರ್ತಾ ಇರುತ್ತೆ. ನೀವು ಎಷ್ಟೋ ಸರಿ ಈ ಫ್ರೆಂಡ್ಶಿಪ್ಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ, ಪ್ರೇಯರ್ಸ್ ಮಾಡ್ಕೊಳ್ಳೋದಿದೆ. ಇಬ್ಬರ ಮಧ್ಯೆ ಏನೋ ಮಾತುಕತೆಗಳಾಗಿತ್ತು ಅನ್ನೋದು ಇದೆ. ಇಲ್ಲಿ ಏನೋ ಕ್ಲ್ಯಾಶಸ್ ಆಗಿತ್ತು. ಒಂದೊಂದು ಸರಿ ಸಮಯ ಸರಿಯಾಗಿಲ್ದಿರುವಾಗ ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಮಾತುಕತೆಗಳಿರುತ್ತೆ. ಒಂದು ಟೈಮಲ್ಲಿ ಅವರು ನಿಮ್ಮನ್ನು ರಿಜೆಕ್ಟ್ ಮಾಡಿರಬಹುದು ಅಥವಾ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿರಬಹುದು. ಅವ್ರು ಯಾಕೆ ಹೀಗೆ ಮಾಡಿದ್ರು ಅನ್ನೋ ಯೋಚನೆ ಇದೆ ನಿಮಗೆ. ನೀವು ಅವ್ರಿಗೆ ಅಂತ ಹಾರ್ಷಾಗಿ ಮಾತಾಡಿಲ್ದಿದ್ರೂ ಅವ್ರು ಏನೋ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ನೀವು ಅದನ್ನು ಡೀಪಾಗಿ ಮನಸ್ಸಿಗೆ ತೊಗೊಂಡಿದ್ದೀರಾ ಅನ್ನೋದು ಇಲ್ಲಿದೆ. ಆದರೆ ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನಿಮಗೆ. ಇದಕ್ಕೆ ಅವರ ಎನರ್ಜಿ ನೋಡೋಣ. ಅವ್ರ ಫೀಲಿಂಗ್ಸ್ ಏನಿದೆ, ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರು ಯಾಕೆ ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕು, ಮತ್ತೆ ನಿಮ್ಮ ಲೈಫಿಗೆ ಬರಬೇಕು ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳಿದಾಗ ಇಲ್ಲಿ ಈ ಕಾರ್ಡ್ಸ್ ಬರ್ತಾ ಇದೆ. ಫೈನಲ್ ಕಾರ್ಡ್ ಏನಿದೆ, ಇಲ್ಲೊಂದು ರೀಬರ್ತ್ ಕಾರ್ಡ್ ಬರ್ತಾ ಇದೆ. ಏನೋ ಟ್ರಾನ್ಸ್ಫಾರ್ಮೇಷನ್ ಇದೆ, ಮನಸ್ಸಲ್ಲಿ ಪಶ್ಚಾತ್ತಾಪ ಇದೆ, ನಾನು ಹೀಗೆ ಮಾಡಬಾರ್ದಿತ್ತು ಅನ್ನೋ ಒಂದು ಮನಸ್ಸು ಕಾಣ್ತಾ ಇದೆ ಇಲ್ಲಿ. ಆದರೆ ಮತ್ತೆ ಇದನ್ನು ಸರಿ ಮಾಡ್ಕೋತೀನಿ ಹಾಗೂ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಇದು ಸರಿಯಾಗುತ್ತಾ, ಆ ಮೊದಲಿನ ಫ್ರೆಂಡ್ಶಿಪ್ಪು, ಆತ್ಮೀಯತೆ ಮತ್ತೆ ಮರುಕಳಿಸಿ ಬರುತ್ತಾ ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರು ನಿಮ್ಮ ಲೈಫಿಗೆ ಬರಬೇಕು ಹಾಗೆ ಅಂದ್ಕೊಂಡಿದ್ದಾರೆ ಅಂದಾಗ ನಿಮ್ಮ ಯಾವುದೋ ಒಂದು ಹಳೆ ಫ್ರೆಂಡ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ, ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಆ ವ್ಯಕ್ತಿ ಇವತ್ತೊಂದು ದಿವಸ ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರೆ. ಇಲ್ಲಿ ಇನ್ನೇನಿದೆ ನೋಡೋಣ. ಹೌದು, ಇಲ್ಲಿ ಈಗೋ ಇತ್ತು, ಏನೋ ನಿಮ್ಮಿಬ್ಬರ ಮಧ್ಯೆ ನಡೆದಂಥ ಮಾತುಕತೆಗಳು ಹರ್ಟ್ ಆಗಿತ್ತು ಅವ್ರಿಗೆ ಅನ್ನೋದಿದೆ. ಈ ವ್ಯಕ್ತಿ ಒಂದು ಸೆನ್ಸಿಟಿವ್ ಪರ್ಸನ್ ಅನ್ನಿಸ್ತಾ ಇದೆ. ನಿಮಗಿಂತ ಏನೋ ಒಳ್ಳೆ ಪೊಸಿಷನಲ್ಲಿದ್ದಾರೆ. ವಯಸ್ಸಲ್ಲೂ ಇಬ್ರಿಗೂ ಡಿಫ್ರೆನ್ಸಸ್ ಇದೆ.
ಆದರೆ ಈಗ ಯಾಕೋ ಅವ್ರಿಗೆ ಹಗಲು ರಾತ್ರಿ ಯೋಚನೆ ಆಗ್ತಾ ಇದೆ. ನಿಮ್ಮಂಥ ಒಳ್ಳೆ ವ್ಯಕ್ತಿನ ಕಳ್ಕೊಂಡೆ ಅನ್ನೋ ಒಂದು ಭಾವನೆಯೂ ಇಲ್ಲಿ ಕಾಣ್ತಾ ಇದೆ. ಕೆಲವು ಸರಿ ಅವರು ನಿಮಗೆ ಒರಟಾಗಿ ಮಾತಾಡಿರ್ಬೋದು, ಅವ್ರ ಮಾತುಗಳು ನಿಮ್ಮನ್ನು ಹರ್ಟ್ ಮಾಡಿರ್ಬೋದು. ಆದರೆ ಈಗ ರಿಗ್ರೆಟ್ಸ್ ಕಾಣ್ತಾ ಇದೆ. ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋದಿದೆ, ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಿದೆ. ಇಲ್ಲೊಂದು ನ್ಯೂ ಬಿಗಿನಿಂಗ್ ಕಾಣ್ತಾ ಇದೆ, ರೀಬರ್ತ್ ಇದೆ. ಇದಕ್ಕೆ ಯೂನಿವರ್ಸಿಂದ ಏನಿದೆ ನೋಡೋಣ. ಇಲ್ಲೊಂದು ಮೈಂಡ್ ಬರ್ತಾ ಇದೆ ನೋಡಿ. ಹಾಗೆ ಸೆಲೆಬ್ರೇಷನ್ ಇದೆ, ಕಂಪ್ಲೀಷನ್ ಇದೆ, ರಿಸೆಪ್ಟಿವಿಟಿ, ಫೈನಲ್ ಕಾರ್ಡ್, ಮೆಚ್ಯೂರಿಟಿ ಬರ್ತಾ ಇದೆ, ದಿ ಔಟ್ಸೈಡರ್. ಯಾರೋ ಹೊರಗಿನವ್ರ ಕಾರಣಗಳಿಂದ ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿದೆ ಅನ್ನೋದಿದೆ. ಏನೋ ಡಿಫ್ರೆನ್ಸಸ್ ಇತ್ತು ಇಬ್ಬರ ಮಧ್ಯೆ. ಇವೆಲ್ಲದರ ಕಾರಣಗಳಿಂದ ಅವರು ನಿಮ್ಮಿಂದ ದೂರ ಆಗಿದ್ರು, ಸೈಲೆನ್ಸ್ ಮೇಂಟೈನ್ ಮಾಡ್ತಾ ಇದ್ರು ಅನ್ನೋದಿದೆ. ತುಂಬ ದಿನಗಳಿಂದ ನಿಮ್ಮಿಬ್ಬರಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಇತ್ತು, ಅಂಥ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಈಗ ಯಾಕೋ ಅವ್ರ ಮನಸ್ಸು ಚೇಂಜ್ ಆಗಿದೆ, ನಿಮ್ಮನ್ನು ಮತ್ತೆ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಇನ್ನೇನಿದೆ ನೋಡೋಣ. ಯೂನಿವರ್ಸಿಂದ ನಿಮಗೆ ಪಾಸಿಟಿವಿಟಿ ಇದೆ. ಗ್ರ್ಯಾಜುಯಲ್ ಆಗಿ ಇಲ್ಲೊಂದು ಸೆಲೆಬ್ರೇಟಿಂಗ್ ಎನರ್ಜಿ ಬರ್ತಾ ಇದೆ. ಇಬ್ಬರಲ್ಲೂ ಮೆಚ್ಯೂರಿಟಿ ಇದೆ, ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ಆದರೆ ಇದು ಸರಿನಾ ತಪ್ಪಾ ಅನ್ನೋ ಯೋಚನೆ ಮಾಡುವಂಥ ಶಕ್ತಿ ಇದೆ. ಮತ್ತೆ ಇದನ್ನೆಲ್ಲ ಸರಿ ಮಾಡ್ಕೋಬೇಕು, ಆ ಒಂದು ಕಂಪ್ಲೀಷನ್ ಕಾರ್ಡ್ ನಿಮಗೆ ಇಲ್ಲಿ ಬರ್ತಾ ಇದೆ. ಗ್ರ್ಯಾಜುಯಲ್ ಆಗಿ ಇಲ್ಲಿ ಪಾಸಿಟಿವಿಟಿನ ರಿಸೀವ್ ಮಾಡ್ತೀರಾ. ಈ ಟೈಮಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ಮನಸ್ಸು ಡಿಸ್ಟರ್ಬ್ ಆಗಿದೆ. ಇದಕ್ಕೆ ಇನ್ನೇನಿದೆ ನೋಡೋಣ. ಅವ್ರ ಭಾವನೆಗಳು ಇನ್ನೇನಿದೆ, ಏನು ಅನ್ಕೋತಾ ಇದ್ದಾರೆ ಅವರು. ಸೋಲ್ ಕಾಂಟ್ರಾಕ್ಟ್ ಬರ್ತಾ ಇದೆ, ಮತ್ತೊಂದು ರೆಸಿಪ್ರೊಸಿಟಿ, ಇಲ್ಲೊಂದು ಸೆಲ್ಫ್ ಲವ್, ಹಾಗೆ ಕನ್ಫ್ಯೂಷನ್ ಬರ್ತಾ ಇದೆ, ಮತ್ತೊಂದು ಇರ್ರಿಪ್ಲೇಸಬಲ್, ಇಲ್ಲಿ ಗಿಲ್ಟಿ ಬರ್ತಾ ಇದೆ ನೋಡಿ. ಐ ಫೀಲ್ ಪೇನ್ ಫ್ರಮ್ ದಿ ಡ್ಯಾಮೇಜ್ ಐ ಹ್ಯಾವ್ ಕಾಸ್ಡ್ ಅಂತ ಹೇಳ್ತಾ ಇದ್ದಾರೆ. ನೀವಿಬ್ಬರು ದೂರ ಆಗಿರೋದ್ರಿಂದ ಮನಸ್ಸಲ್ಲಿ ಡಿಸ್ಟರ್ಬೆನ್ಸ್ ಇದೆ ಇಬ್ರಿಗೂ. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ, ಅವ್ರ ಮನಸ್ಸಲ್ಲೂ ತಪ್ಪು ಮಾಡಿದೆ ಅನ್ನೋ ಭಾವನೆ ಕಾಣ್ತಾ ಇದೆ. ಅದರಿಂದ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ, ರಿಗ್ರೆಟ್ಸ್ ಇದೆ. ಇಬ್ಬರಲ್ಲೂ ಸೋಲ್ ಕಾಂಟ್ರಾಕ್ಟ್ ಇರೋದ್ರಿಂದ ನೀವು ಭೇಟಿಯಾಗಿದ್ದೀರಾ. ದಿ ಲೆಸನ್ಸ್ ಐ ಲರ್ನ್ ಫ್ರಮ್ ಅಸ್ ವಿಲ್ ನೆವರ್ ಬಿ ಫರ್ಗಾಟನ್ ಅನ್ನೋದು ಬರ್ತಾ ಇದೆ. ನೀವೊಂದು ಒಳ್ಳೆ ಸ್ವಭಾವದ ವ್ಯಕ್ತಿ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಏನೋ ನಿಮ್ಮ ಫ್ರೆಂಡ್ಶಿಪ್ಪಿಂದ ಇನ್ಸ್ಪಿರೇಷನ್ ಇತ್ತು, ಆದರೆ ಅದನ್ನೆಲ್ಲ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಐ ಸ್ಟಿಲ್ ಟ್ರೈಯಿಂಗ್ ಟು ಹೀಲ್ ಮೈ ಸೆಲ್ಫ್ ಅನ್ನೋದಿದೆ ಇಲ್ಲಿ. ಕನ್ಫ್ಯೂಷನ್ಸ್ ಇತ್ತು, ಅದನ್ನೆಲ್ಲ ಹೀಲ್ ಮಾಡ್ಕೋತಾ ಇದ್ದಾರೆ. ನಿಮ್ಮಂಥ ಒಳ್ಳೆ ವ್ಯಕ್ತಿನ ರಿಪ್ಲೇಸ್ ಮಾಡೋಕ್ಕೂ ಇಷ್ಟ ಇಲ್ಲ. ಹಾಗಿರೋದ್ರಿಂದ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ನೀವು ಯಾರನ್ನೋ ಮನಸ್ಸಲ್ಲಿ ಇಷ್ಟಪಟ್ಟಿದ್ದೀರಾ, ಆ ವ್ಯಕ್ತಿನ ನಿಮಗೆ ಮರೆಯೋಕ್ಕಾಗ್ತಾ ಇಲ್ಲ. ಇವತ್ತೊಂದು ದಿವಸ ಅವರು ನಿಮ್ಮನ್ನು ನೆನಪಿಸ್ಕೋತಾ ಇದ್ದಾರೆ, ಮತ್ತೆ ನಿಮ್ಮ ಜೀವನಕ್ಕೆ ಎಂಟ್ರಾಗಬೇಕು ಅನ್ನೋದಿದೆ ಅವ್ರಿಗೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.